ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಚಪಾತಿ ಮಾಡಿ ಬೇಜಾರಾಗಿದ್ದರೆ ರೊಟ್ಟಿ ಇವಾಗ ಹೊಸ್ದಾಗಿ ಕಲಿತಾ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ. ತುಂಬ ಈಸಿಯಾಗೂ ಆಗುತ್ತೆ. ರೊಟ್ಟಿ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಇಲ್ಲ ಹೊಸಿತಿದೆ ಕಿತ್ತೋಗ್ತಾ ಇರೋದು, ಇಲ್ಲ ಹೊಸ್ದಾಗಿ ಬೆಂದಾದ್ಮೇಲೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ಥರ ಈ ವಿಧಾನದಲ್ಲಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಮತ್ತು ಈಸಿಯಾಗೂ ಇರುತ್ತೆ. ಮತ್ತು ಹೊಸ್ದಾಗಿ ಕಲಿತಾ ಇರೋರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಇಲ್ಲ ಬಾಣಲೆ ಅದು ತೊಗೊಂಬೋದಿಲ್ಲ, ಯಾವುದಾದ್ರು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ಸಾಕಷ್ಟು ಉಪ್ಪು ಹಾಕಿ, ನೀವು ಎಷ್ಟು ನೀರು ತೊಗೊಳ್ತೀವೋ ಅಷ್ಟು ಈ ಮೆಜರ್ಮೆಂಟಲ್ಲಿ ನೋಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾ ಇಲ್ಲಿ ಒಂದೂವರೆ ಲೋಟ ನೀರು ಹಾಕ್ಕೊಂಡು ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿಂದನೇ ತಿರುಗಿಸ್ಬೇಡಿ, ಒಂದು 5 ನಿಮಿಷ ಬೇಯಿಸಿ ನೋಡಿ. ಈ ಥರ ಕುದಿಬೇಕು, ಚೆನ್ನಾಗಿ ಕುದಿಬೇಕಾದ್ರೆ ಹಾಕಬೇಕು, ತಣ್ಣೀರಲ್ಲಿ ಹಾಕ್ಬಾರ್ದು ಹಿಟ್ಟನ್ನ. ಈ ಥರ ನೀರು ಕುದ್ದಾದ್ಮೇಲೆ ಚೆನ್ನಾಗಿ ಅದೆಲ್ಲ ಹಿಟ್ಟೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕುದ್ದಾದ್ಮೇಲೆ ತಿರುಗಿಸ್ಬೇಕು. ಗಂಟಾಗಲೇನೋ ಹಿಂದೆ ತಿರುಗಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ, ಆ ಥರ ಆಗೋಗ್ಬಿಡುತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ನಾದ್ಕೊಬೇಕು. ಈ ಥರ ಚೆನ್ನಾಗಿ ನಾನಿದ್ರೇ ಇದು ಸಣ್ಣ ಸಣ್ಣ ಗಂಟಿದ್ರೆಲ್ಲ ಹೋಗುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ನೀವು ಚಪಾತಿ ಆದರೂ ಮಾಡ್ಕೊಬೋದು, ಇಲ್ಲ ರೊಟ್ಟಿ ಆದರೂ ಚೆನ್ನಾಗಿ ತೊಟ್ಕೊಬೋದು. ಫುಲ್ ನೋಡಿ, ಇವಾಗ ಆಫ್ ಮಾಡ್ಬಿಟ್ಟು ಆರೋಕ್ಕೆ ಅಂತ ಬಿಡ್ತೀನಿ. ಬಿಸಿ ಇದೆಯಲ್ಲ, ಆ ಸ್ಟಫಿಂಗ್ ಮಾಡೋಕ್ಕೆ ಬಿಸಿ ಇದಾಗುತ್ತೆ ಅಂದ್ಬಿಟ್ಟು ಆರೋಕ್ಕೆ ಬಿಡ್ತೀನಿ. ಇದಕ್ಕೇನು ಜಾಸ್ತಿ ಟೈಮು ಬೇಕಾಗಿಲ್ಲ. ಜಸ್ಟ್ ಇವಾಗ ಅಕ್ಕಿ ನೋಡಿ ಮುದ್ದೆ ಮಾಡ್ಕೊಳ್ಳೋಣ. ಇವಾಗ ಅದನ್ನು ಆರಕ್ಕೆ ಇಡ್ತೀನಿ. ಇವಾಗ ಮೈದಾ ಹಿಟ್ಟು ಕಲಿಸ್ಕೊತೀನಿ. ನಾನು 1.5 ಬೌಲಷ್ಟು ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದು ಒಂದು 3 ಜನ ಇಲ್ಲ 3 ಜನ ಕರೆಕ್ಟಾಗಿ 3 ಜನಕ್ಕಾಗುತ್ತೆ. ಇದು 3 ಇಲ್ಲ 4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಇನ್ನೂ ಒಂದು 5-6 ಜನಕ್ಕೆ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನೀವು ಅರ್ಧ ಕಪ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಒಂದು ಕಪ್ ಜಾಸ್ತಿ ಹಾಕ್ಕೊಳ್ಳಿ. ಇದು ಬೆಳಗ್ಗೆ ಮಾಡಿಕ್ಕಿದ್ರೆ ಸಂಜೆವರೆಗೂ ಮೆತ್ತವಾಗೇ ಇರುತ್ತೆ, ಗಟ್ಟಿ ಅಂತೂ ಆಗೋಲ್ಲ. ಇದನ್ನ ಮೈದಾ ಒಬ್ಬಟ್ಟಿಗೆ ಯಾವ ಥರ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೊಬೇಕು. ಅಂದರೆ ತೀರಾ ಮೆತ್ತಗೂ ಕಲಿಸ್ಕೊಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಈ ಹೊಸ್ದಾಗಿ ಅಡುಗೆ ಕಲಿತಾರವ್ರಿಗಂತೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಇದು ರೊಟ್ಟಿ ಮಾಡಿದ್ರೆ ಎಲ್ಲದೂ ಕಿತ್ತೋಗೋದಿಲ್ಲ, ಗಟ್ಟಿಯಾಗಿರುತ್ತೆ. ತಿನ್ನೋಕ್ಕೆ ಅದು ಬಿಸಿ ಇದ್ದರೆ ಅಷ್ಟೇ ತಿನ್ನೋಕ್ಕೆ ಇಷ್ಟ ಆಗೋದು. ತಣ್ಣಗಾಗೋದ್ರೆ ತಿನ್ನೋಕ್ಕೆ ಆಗೋಲ್ಲ. ಇದೇನಿಲ್ಲ, ತಣ್ಣಗಾದರೂ ಆರಾಚೆ ತಿನ್ಬೋದು. ನೋಡಿ, ಈ ಥರ ಫುಲ್ಲು ಚೆನ್ನಾಗಿ ಒಬ್ಬಟ್ಟಿಗೆ ಆ ಥರ ನಾದಿ ಕಳಿಸಿದ್ರೆ ಈ ಸ್ಟಫಿಂಗ್ ನಮಗೇನಾದರೂ ಅರ್ಜೆಂಟಲ್ಲಿ ಸ್ಟಫಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಆಚೆಲಿ ಇದಾಗಲ್ಲ, ಅದರಲ್ಲೇ ಸ್ಟಿಫಾಗಿರುತ್ತೆ. ನೋಡಿ, ಇವಾಗ ಹುಳ್ಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಅದನ್ನು ಸ್ವಲ್ಪ ಒಂದು 5 ನಿಮಿಷ ನೆನಿಬೇಕದು. ಇವಾಗ ಹುಳ್ಳಿಕಾಳು ಹುರಿದು ಡೈರೆಕ್ಟಾಗಿ ಜಾರ್ಗೆ ಹಾಕ್ಬಿಡಿ, ಸ್ವಲ್ಪ ಆರಕ್ಕೆ ಬಿಡಿ ತಟ್ಟೆಗೆ ಹಾಕಿ. ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಈಗ ಚಟ್ನಿ ಹೆಂಗೆ ಮಾಡ್ತಿರೋ ಅದೇ ಥರ ಮಾಡೋದಿದು. ಕಡಲೆ ಬದಲು ಹುಳ್ಳಿಕಾಳು ಹಾಕ್ಕೊತಾ ಇದ್ದೀನಿ. ನಿಮಗೆ ಜೀರಿಗೆ ಮೆಣಸು ಬೇಕಾದ್ರೆ ಫ್ರೈ ಮಾಡಿ ಹಾಕ್ಕೊಳ್ಳಿಲ್ಲ, ಹಂಗೆ ಹಸಿ ಆದರೂ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇಟ್ಟಿರಿ, ಯಾಕೆಂದರೆ ಹುಳ್ಳಿಕಾಳೆಲ್ಲ ಹಾಕ್ತೀವಿ. ರೊಟ್ಟಿ ಅಂದರೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಹುರಿದಿಟ್ಟಿರೋ ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಸಿ ಹೋಗೋ ಥರ ಹುರ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ತೆಳಗಬೇಕು ಅಂದರೆ ನೀರು ಹಾಕಿ ರುಬ್ಕೊಳ್ಳಿ. ನಾನಿವಾಗ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಮೈದಾ ಹಿಟ್ಟನ್ನ ಈ ಥರ ರೌಂಡಿಗೆ ತೊಗೊಂಡು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಬೇಕು. ಇದು ಸೇಮ್ ಒಬ್ಬಟ್ಟಿಗೆ ಯಾವ ಥರ ಹೂರ್ಣ ಸ್ಟಫಿಂಗ್ ಇದು ಮಾಡ್ತೀವೋ ಆ ಥರ ಮಾಡಬೇಕಷ್ಟೇ. ನಿಜ ಎಷ್ಟು ಈಸಿಯಾಗಿ ಹೊಸಿಬೋದು ಅಂದರೆ ನಾವು
ಹೊಸಿಯೋದೇ ಗೊತ್ತಾಗಲ್ಲ, ಅಷ್ಟು ಈ ಚಪಾತಿ ಹೊಸಿತಿದ್ರೆ ಯಾವಾಗ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಇದು ಹೊಸಿತಿದ್ರೆ ಎಷ್ಟು ಖುಷಿಯಾಗುತ್ತೆ. ಅದೇನಾದರೂ ತೆಳ್ಳಗೆ ಹೊಸ್ಬಿಟ್ರೆ ಗರಂ ಗರಂ ಆಗೋಗ್ಬಿಡುತ್ತೆ. ಎಷ್ಟೇ ತೆಳ್ಳಗೆ ಹೊಸಿದ್ರೂ ಮಿತವಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸತಿ ಮಾಡಿ ನೋಡಿ, ನೀವು ಪದೇ ಪದೇ ಮಾಡಿ ಇಷ್ಟಪಟ್ಟು ಮಾಡ್ತೀರಾ. ಹೊಸ್ದಾಗಿ ಕಲಿತಾ ಇರೋರ್ಗಂತೂ ತುಂಬ ಈಸಿಯಾಗಿ ಬೇಗನೆ ಕಲಿತಾರೆ ನೋಡಿ. ಈ ಥರ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ನೋಡಿ, ಅದನ್ನು ಅವರು ಈ ಥರ ಮಾಡ್ರೆ ಒಬ್ಬಟ್ಟು ಮಾಡೋದಕ್ಕೂ ಕಲಿಯಂಗಾಗುತ್ತೆ. ಅಂದರೆ ಅದಕ್ಕೆ ಎಣ್ಣೆ ಹಾಕಿ ಜಾಸ್ತಿ ಕವರಲ್ಲಿ ಸ್ಟಫಿಂಗ್ ಒಬ್ಬಟ್ಟು ಮಾಡಬೇಕು. ಇದು ಹಸಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕೂ ಹೊಸಿಬೋದು ನೋಡಿ. ಈ ಥರ ಫುಲ್ಲು ಸ್ಟಫಿಂಗ್ ಫುಲ್ಲು ಕವರ್ ಮಾಡಬೇಕು ನೋಡಿ. ಎಷ್ಟು ಹೊಸಿತಿದ್ರೂ ಕಿತ್ತೇ ಹೋಗಲ್ಲ. ಅದು ನಾನು ನೀಟಾಗಿ ಸ್ಟಫಿಂಗ್ ಮಾಡಿಲ್ಲ, ಅದಕ್ಕೋಸ್ಕರ ಮುಚ್ಕೊತಾ ಇದ್ದೀನಿ ನೋಡಿ. ಎಷ್ಟು ಫುಲ್ಲಿ ಮೈದೆ ಹಾಕಿರ್ತೀವಲ್ಲ, ಸುತ್ತಲೂ ಎಲ್ಲೆಲ್ಲಿ ಮಂದ ಇರುತ್ತಲ್ಲ ಫುಲ್ಲು ತೆಳ್ಳಗೆ ಹೊಸ್ಕೊಬೇಕು ನೋಡಿ. ಹಸಿಟ್ಟೆ ಹಾಕ್ಕೊತಿಲ್ಲ, ಅಷ್ಟೇ ಇದಾಗ್ತದೆ. ಎಷ್ಟು ಈಸಿಯಾಗಿ ಹೊಸಿತಾ ಇದ್ದೀನಿ ಅಂದರೆ ನಿಜ ನೋಡಿ. ಎಷ್ಟು ತೆಳ್ಳಗೆ ಬರುತ್ತೆ, ಎಷ್ಟೇ ಬೇಕಾದರೂ ಅಷ್ಟು ಅಗಲಾಗಿ ಹೊಸ್ಕೊಬೋದು ಎಷ್ಟು ಇದ್ದಲ್ಲಿ. ಇದು ನೋಡಿ ಎಷ್ಟು ಪೂರಿ ಉಬ್ಬುತ್ತೆ ನಿಜ. ಚಪಾತಿ ಮಾಡೋದು ಒಂದ್ಸತಿ ಉಬ್ಬದೇ ಇಲ್ಲ. ಎಷ್ಟು ಹಿಂಸೆ ಆಗುತ್ತೆ, ಕರಮ್ ಅಂದ್ಬಿಡುತ್ತೆ. ಎಷ್ಟೇ ತೆಳ್ಳಗೆ ಹೊಸಿದ್ರೂ ತೆಳ್ಳಗೆ ಬೇಕು ಅಂದರೆ ಹೊಸ್ಕೊಂಡ್ರೆ ಕರಮ್ ಅಂತ ಇರುತ್ತೆ. ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ ನೋಡಿ. ಆ ಥರ ಪೂರಿ ಉಬ್ತಿದೆ. ಎಣ್ಣೆ ಇಲ್ದಿರೇ ಪೂರಿ ಮಾಡ್ಬೋದು ಇದರಲ್ಲಿ, ಆ ಥರ ಉಬ್ತಿದೆ. ಈ ಥರ ಉಬ್ಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇನ್ನೂ ಮಾಡೋಣ ಅಂತ ಖುಷಿಯಾಗುತ್ತೆ. ಹೊಸ್ದಾಗಿ ಕಲಿತಾ ಇರೋರಿಗೆ ಏನಾದರೂ ಆಗಿತ್ತು ಮಾಡೋಕ್ಕೆ ಬೇಜಾರಾಗುತ್ತೆ. ಹೊಸೊಬ್ರು ಕಲಿತಾರೋರ್ಗೂ ಈಸಿ ಆಗುತ್ತೆ ಇದು. ಈ ವಿಧಾನದಲ್ಲಿ ಒಂದ್ಸತಿ ಮಾಡಿ ನೋಡಿ, ಮಕ್ಳಿಗೂ ಇಷ್ಟ ಆಗುತ್ತೆ. ಈ ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ ಅದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಈ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿ ಕೊಟ್ಬಿಟ್ರೆ ಅವರೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೀಗೆ ಹೆಚ್ಚಿನ ರೆಸಿಪಿಗಳು ವೀಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.